ಶಿವಮೊಗ್ಗ ಭಾಗದಲ್ಲಿ ಕಾಡಾನೆಗಳ ಹಾವಳಿ ಮಿತಿ ಮೀರ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ ಅಲ್ಲಿರುವಂತವರಿಗೆ ಸಿಕ್ಕಾಪಟ್ಟೆ ಸಮಸ್ಯೆಗಳಾಗ್ತಾ ಇದೆ. ಶಿವಮೊಗ್ಗದಲ್ಲಿ ಮಿತಿ ಮೀರಿದೆ ಕಾಡಾನೆಯ ಹಾವಳಿ. ಹಾವೇರಿಯಿಂದ ಮತ್ತೆ ಶಿವಮೊಗ್ಗಗೆ ಕಾಡಾನೆಗಳು ಲಗ್ಗೆ ಇಟ್ಟಿದ್ದಾವೆ. ಬ್ಯಾಡಗಿ ರಾಣೆಬೆನ್ನೂರಿನಿಂದ ಶಿರಾಳಕೊಪ್ಪಕ್ಕೆ ಕಾಡಾನೆ ಎಂಟ್ರಿ ಕೊಟ್ಟಿದೆ. ಶಿವನಪಾದ, ಕೊರಟಗೆರೆ, ಸುಣ್ಣದ ಕೊಪ್ಪಲದಲ್ಲಿ ಒಂಟಿ ಸಲಗ ಓಡಾಡ್ತಾ ಇದೆ. ಕಾಡಾನೆ ಓಡಾಟದಿಂದ ರೈತರು ಆತಂಕಗೊಂಡಿದ್ದಾರೆ. ಒಂಟಿ ಸಲಗವನ್ನ ಓಡಿಸೋದಕ್ಕೆ ಸ್ಥಳೀಯರು, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹರಸಾಹಸ ಪಡ್ತಾ ಇದ್ದಾರೆ. ಕೇಳಿ ಈ ಭಾಗದಲ್ಲಿ ಕಾಡಾನೆಗಳ ಹಾವಳಿ ವಿಪರೀತ. ಅದು ಹಾವೇರಿಯಿಂದ ಮತ್ತೆ ಶಿವಮೊಗ್ಗಕ್ಕೆ ಕಾಡಾನೆ ಒಂದು ಎಂಟ್ರಿ ಕೊಟ್ಟಿದೆ. ಬಾಡಗಿ ರಾಣೆಬೆನ್ನೂರಿನಿಂದ ಬಂದಿರುವಂತದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ. ರೈತರಿಗೆ ಒಂದು ರೀತಿಯಾದಂತಹ ಆತಂಕ. ಅದನ್ನ ಹೇಗಾದ್ರೂ ಮಾಡಿ ಹಿಮ್ಮೆಟ್ಟಿಸಬೇಕು, ಓಡಿಸಬೇಕು ಅಂತೇಳಿ ಸ್ಥಳೀಯರು, ಅದರ ಜೊತೆಗೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹರಸಾಹಸ ಪಡ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ನವೀನ್ ಕುಮಾರ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನವೀನ್, ಶಿವಮೊಗ್ಗ ಭಾಗದಲ್ಲಿ ಕಾಡಾನೆಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ ಅಂತೇಳಿ ಈಗ ಒಂದು ಒಂಟಿ ಸಲಗ ಬೆಳೆ ಓಡಾಡ್ತಾ ಇದೆ. ಅದನ್ನ ಸೆರೆ ಹಿಡಿಯೋದಕ್ಕೆ ಏನ್ ನಡೀತಾ ಇದೆ? ಕಾರ್ಯಾಚರಣೆ ಆಗ್ತಿದೆಯಾ? ಏನ್ ಕತೆ? ಹೌದು ಪ್ರಭು, ಮುಖ್ಯವಾಗಿ ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ, ಅದರಲ್ಲೂ ಕೂಡ ಮಲೆನಾಡು ಜಿಲ್ಲೆಯ ಶಿವಮೊಗ್ಗದ ಮುಖ್ಯವಾಗಿ ಹೊಸನಗರ, ಸಾಗರ, ತೀರ್ಥಹಳ್ಳಿ ಈ ಭಾಗದಲ್ಲಿ ಕಾಡಾನೆ ಹಾವಳಿ ಇತ್ತು. ಆದ್ರೆ ಶಿವಮೊಗ್ಗ ಜಿಲ್ಲೆಯ ಅರೆಮಲೆನಾಡು ತಾಲೂಕು ಸೊರಬ ಮತ್ತು ಶಿಕಾರಿಪುರ ಭಾಗದಲ್ಲಿ ಕಾಡಾನೆಗಳ ಹಾವಳಿ ಇರ್ಲಿಲ್ಲ. ಆದ್ರೆ ಬೇರೆ ಚಿರತೆ, ಒಂದಷ್ಟು ಆ ತರ ಪ್ರಾಣಿಗಳ ಹಾವಳಿ ಇತ್ತು. ಆದ್ರೆ ಇದೀಗ ಕಳೆದ ಕೆಲವು ದಿನಗಳಿಂದ ಅಂದ್ರೂ ಕೂಡ ಈಗ ಕಾಡಾನೆ ಹಾವಳಿ ಕೂಡ ಅಲ್ಲಿಗೂ ಕೂಡ ಬಂದಿರುವುದು. ಮುಖ್ಯವಾಗಿ ಭದ್ರಾ ಅಭಯಾರಣ್ಯದಿಂದ ಏನು ಶಿವಮೊಗ್ಗದ ಸಿಟ್ಟಹಳ್ಳಿ ಅಭಯಾರಣ್ಯ ಜೊತೆಗೆ ಸಾಗರ ವಿಭಾಗದ ಮೂಲಕ ಶಿಕಾರಿಪುರ ಭಾಗಕ್ಕೆ ಹೋಗಿದಂತ ಕಾಡಾನೆ ಹಿಂಡು ನಂತರದಲ್ಲಿ ಹಾವೇರಿ ಕೂಡ ಹೋಗಿದ್ವು. ಅದನ್ನು ಕೂಡ ಹಿರೇಕೆರೂರು, ರಾಣೆಬೆನ್ನೂರು ಭಾಗದಲ್ಲಿ ಕಳೆದ ಕೆಲವು ದಿನಗಳಿಂದ ಆನೆ ಓಡಾಟವನ್ನ ಮಾಡ್ತಾ ಇತ್ತು. ಅರಣ್ಯ ಇಲಾಖೆ ಅಧಿಕಾರಿ ಮತ್ತೆ ಸಿಬ್ಬಂದಿಗಳು ಅದನ್ನ ಟ್ರ್ಯಾಕ್ ಮಾಡಿ ಕೂಡ ಮಾಡ್ತಾ ಇದ್ರು. ಇದೀಗ ಮತ್ತೆ ಅಂದ್ರೆ ಇದು ಸಾಗರ ವಲಯದಿಂದ ಏನು ಹಾವೇರಿ ಜಿಲ್ಲೆಗೆ ಹೋಗಿದ್ದು ಆ ಕಾಡಾನೆ ಇದೀಗ ಮತ್ತೆ ಮರಳಿ ಶಿವಮೊಗ್ಗ ಜಿಲ್ಲೆಗೆ ಬಂದಿರುವಂತದ್ದು. ಮುಖ್ಯವಾಗಿ ನಿನ್ನೆಯಿಂದ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ಮತ್ತು ಶಿರಾಳಕೊಪ್ಪ ಭಾಗದಲ್ಲಿ ಆ ಒಂಟಿ ಸಲಗ ಓಡಾಟವನ್ನ ಮಾಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ಅರೆಮಲೆನಾಡು ಆ ಭಾಗದ ರೈತರು ಈಗಾಗಲೇ ಎರಡನೇ ಬೆಳೆಯಾಗಿ ಜೋಳ ಮತ್ತೆ ಸೂರ್ಯಕಾಂತಿಯನ್ನ ಕೂಡ ಹಾಕಿರುವಂತದ್ದು. ಹಾಗಾಗಿ ರೈತರ ಹೊಲಗಳಲ್ಲಿ ಅಡ್ಡದಿಡ್ಡಿಯಾಗಿ ಕಾಡಾನೆ ಓಡಾಟವನ್ನ ಮಾಡ್ತಾ ಇರುವಂತದ್ದು. ಹಾಗಾಗಿ ರೈತರು ಒಂದು ಕಡೆ ಯಾವ ಬೆಳೆಯನ್ನ ಕಳ್ಕೊಳ್ಳೋ ಆತಂಕದಲ್ಲಿದ್ರೆ, ಇನ್ನೊಂದು ಕಡೆ ಕಾಡಾನೆ ಯಾವಾಗ ಯಾವ ಊರಿಗೆ ಬರುತ್ತನೋ ಅಂದ್ರೆ ಬೆಳಗ್ಗೆ ಒಂದು ಗ್ರಾಮದಲ್ಲಿ ಸಂಜೆ ಮತ್ತೊಂದು ಗ್ರಾಮಕ್ಕೆ ಹೋಗುವ ರೀತಿಯಲ್ಲಿ ಆನೆ ಓಡಾಟವನ್ನ ಮಾಡ್ತಾ ಇರುವುದು. ಮುಖ್ಯವಾಗಿ ಸುಣ್ಣದಕೊಪ್ಪ, ಬೆಳಚಿ ಮತ್ತೆ ಶಿವನ್ಪಾದ ಈ ಗ್ರಾಮಗಳಲ್ಲಿ, ಹೆಚ್ಚಾಗಿ ಕೊರಟಗೆರೆ ಗ್ರಾಮಗಳಲ್ಲಿ ಈಗಾಗಲೇ ಕಾಡಾನೆ ಓಡಾಟವನ್ನ ಮಾಡ್ತಾ ಇರುವಂತದ್ದು. ಒಂದು ಹಂತದಲ್ಲಿ ಸಾಗರದಿಂದ ಯಾವಾಗ ಶಿರಾಳಕೊಪ್ಪ, ಶಿಕಾರಿಪುರ ಭಾಗ ಮತ್ತೆ ರಾಣೆಬೆನ್ನೂರು, ಹಿರೇಕೆರೂರು ಭಾಗಕ್ಕೆ ಹೋಯ್ತು, ಅಂದಿನಿಂದಲೂ ಕೂಡ ಅರಣ್ಯ ಇಲಾಖೆ ಅಧಿಕಾರಿ ಮತ್ತೆ ಸಿಬ್ಬಂದಿಗಳು ಡ್ರೋನ್ ಮೂಲಕ ಮತ್ತೆ ನಿರಂತರವಾಗಿ ಆನೆಯನ್ನ ಟ್ರ್ಯಾಕ್ ಮಾಡೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇದೀಗ ಮತ್ತೆ ಶಿಕಾರಿಪುರ ಭಾಗಕ್ಕೆ ಬಂದಿರೋ ಆನೆಯನ್ನ ವಾಪಸ್ ಸಾಗರ ವಿಭಾಗದ ಮೂಲಕ ಮತ್ತೆ ಹೊಸನಗರ ಮತ್ತು ಶಿವಮೊಗ್ಗದ ಮೂಲಕ ಭದ್ರಾ ಅಭಯಾರಣ್ಯಕ್ಕೆ ವಾಪಸ್ ಕಳಿಸ್ಬೇಕು ಅಂತೇಳಿ ಈಗಾಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ನಿರಂತರವನ್ನ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಕಾಡಾನೆ ಕಾಡಿನಲ್ಲಿ ಇಟ್ಕೊಂಡು ರೈತರ ಹೊಲಗಳಿಗೆ ದಾಳಿ ಮಾಡ್ಕೊಂಡು ಅಲ್ಲೇ ಇರೋದ್ರಿಂದ ಅರಣ್ಯ ಇಲಾಖೆ ಕಾರ್ಯಾಚರಣೆ ಕೂಡ ಸಾಕಷ್ಟು ಹಿನ್ನಡೆ ಆಗ್ತಾ ಇರುವಂತದ್ದು ಪ್ರಭು. ಓಕೆ, ಥ್ಯಾಂಕ್ ಯು ನವೀನ್, ನೀವೆಲ್ಲ ಡೀಟೇಲ್ಸ್ಗಾಗಿ.